ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ವಿವಿಧ ಮಾರುಕಟ್ಟೆಗಳಲ್ಲಿ ಇವತ್ತಿನ ಅಡಿಕೆ ರೇಟ್ ನೋಡ್ಕೊಂಬರೋಣ. ಹಾಗೂ ಇವತ್ತು ಎಷ್ಟು ರೇಟ್ನಿಂದ ಟೆಂಡರ್ ಆಗ್ತಾ ಇವೆ, ಸಾಗರ್ ಇರ್ಬೋದು ಮತ್ತು ಯಲ್ಲಾಪುರ ಇರ್ಬೋದು, ಕುಂದಾಪುರ ಇರ್ಬೋದು ಮತ್ತು ಚನ್ನಗಿರಿ ಇರ್ಬೋದು, ಎಲ್ಲ ವಿವಿಧ ಮಾರುಕಟ್ಟೆಗಳಲ್ಲಿ ಇವತ್ತಿನ ಅಡಿಕೆ ರೇಟ್ ಯಾವ ರೇಟ್ನಿಂದ ಟೆಂಡರ್ ಆಗ್ತಾ ಇವೆ ಎಂಬುವ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣ ನೋಡಿ. ನನ್ನ ರೈತ ಬಾಂಧವರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಬೇಗನೆ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಮಾರ್ಕೆಟ್ಗಳ ಅಪ್ಡೇಟ್ಗಳು ದಿನ ನಿಮ್ಮ ಮೊಬೈಲಿಗೆ ಬರ್ತಾವೆ. ಮತ್ತು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ನೋಡ್ಕೊಂಬರೋಣ. ವಿಶೇಷವಾಗಿ ನಮ್ಮ ಮೊದಲನೇ ಮಾರುಕಟ್ಟೆಯಾದ ಚಿನ್ನಗಿರಿ ಮಾರುಕಟ್ಟೆಯಲ್ಲಿ ಇವತ್ತಿನ ರಾಶಿ ಅಡಿಕೆ ಬೆಲೆ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ 53,799 ರೂಪಾಯಿ ಮಾರಾಟವಾಗ್ತಾ ಇದೆ. ಮತ್ತು ಇನ್ನೊಂದು ಬೆಲೆ ನೋಡೋದಾದರೆ ಚಿನ್ನಗಿರಿ ಒಳಗೆ ರಾಶಿ ಅಡಿಕೆಗೆ 53,089 ರೂಪಾಯಿನಿಂದ ಮಾರ್ಕೆಟ್ನಲ್ಲಿ ರೇಟ್ ನಡೀತಾ ಇದೆ ಮತ್ತು ಟೆಂಡರ್ ಆಗ್ತಾ ಇವೆ ಸ್ನೇಹಿತರೆ. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಶಿವಮೊಗ್ಗದಲ್ಲಿ ಬೆಟ್ಟಿ ಅಡಿಕೆ ಯಾವ ರೇಟ್ನಿಂದ ಮಾರಾಟವಾಗ್ತಾ ಇದೆ ಎಂಬುದಾದರೆ ಪ್ರತಿ ಕ್ವಿಂಟಲಿಗೆ 64,600 ರೂಪಾಯಿವರೆಗೂ ಟೆಂಡರ್ ಆಗ್ತಾ ಇವೆ. ಇನ್ನೊಂದು ಜಾತಿಯ ಅಡಿಕೆ ನೋಡೋದಾದರೆ ಶಿವಮೊಗ್ಗದಲ್ಲಿ ಗೊರಬುಲಿಗೆ 40,299 ರೂಪಾಯಿವರೆಗೂ ರೇಟ್ ನಡೀತಾ ಇದೆ. ಮತ್ತು ಇನ್ನೊಂದು ಶಿವಮೊಗ್ಗದಲ್ಲಿ ಇನ್ನೊಂದು ಜಾತಿಯ ಅಡಿಕೆ ನೋಡೋದಾದರೆ ಇಲ್ಲಿ ರಾಶಿ ಅಡಿಕೆಗೆ ಪ್ರತಿ ಕ್ವಿಂಟಲಿಗೆ 53,799 ರೂಪಾಯಿವರೆಗೂ ರೇಟ್ ನಡೀತಾ ಇದೆ. ಸ್ನೇಹಿತರೆ, ನೋಡಿದ್ರಲ್ಲ, ಕಳೆದ ವಾರ ಸ್ವಲ್ಪ ಅಡಿಕೆ ಬೆಲೆಯಲ್ಲಿ ಸ್ವಲ್ಪ ಏರಿಳಿತ ಕಾಣ್ತಾ ಇತ್ತು. ಈಗ ಬರ್ತಾ ಎಲ್ಲ ಅಡಿಕೆಗೂ ಹೆಚ್ಚಿನ ರೇಟ್ ಸಿಗ್ತಾ ಇದೆ. ಕಾರಣ ಏನಪ್ಪ ಅಂದರೆ ಹೆಚ್ಚಿನ ತಾಪಮಾನ ಮತ್ತು ಅಡಿಕೆ ಬೆಳೆಯಲ್ಲಿ ಇಳುವರಿ ಕಡಿಮೆ. ಹೀಗಾಗಿ ಮಾರ್ಕೆಟ್ನಲ್ಲಿ ಸ್ಟಾಕ್ ಇಲ್ಲದೇ ಇರುವುದರಿಂದ ಇನ್ನೂ ಹೆಚ್ಚಿನ ಬೆಲೆ ಸಿಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಅಂದಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಕುಂದಾಪುರದಲ್ಲಿ ಹೊಸ ಚಾಲಿಗೆ ಚಾಲಿ ಅಡಿಕೆಗೆ 45,500ವರೆಗೂ ರೇಟ್ ನಡೀತಾ ಇದೆ ಮತ್ತು ಇವತ್ತಿನ ದಿನ ಟೆಂಡರ್ ಆಗ್ತಾ ಇವೆ. ಅದರಲ್ಲಿ ಇನ್ನೊಂದು ಜಾತಿಯ ಕುಂದಾಪುರದಲ್ಲಿ ಅಡಿಕೆ ಜಾತಿ ರೇಟ್ ನೋಡೋದಾದರೆ ಹಳೆ ಚಾಲಿಗೆ 53,000ವರೆಗೂ ರೇಟ್ ನಡೀತಾ ಇದೆ. ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಸಾಗರ ಮಾರ್ಕೆಟ್ನಲ್ಲಿ ಚಾಲಿ ಅಡಿಕೆಗೆ 42,999ವರೆಗೂ ರೇಟ್ ನಡೀತಾ ಇದೆ. ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಚಾಲಿ ಅಡಿಕೆಗೆ ಸಿರ್ಸಿ ಮಾರ್ಕೆಟ್ನಲ್ಲಿ 47,199 ರೂಪಾಯಿ ರೇಟ್ ನಡೀತಾ ಇದೆ. ಅಂದಹಾಗೆ ಇನ್ನೊಂದು ಯಲ್ಲಾಪುರ ಮಾರ್ಕೆಟ್ನಲ್ಲಿ ಚಾಲಿ ಅಡಿಕೆಗೆ 47,599 ರೂಪಾಯಿವರೆಗೂ ನಡೀತಾ ಇದೆ. ಇನ್ನೊಂದು ಸಾಗರ ಸಿಪ್ಪೆಗೋಟು ನೋಡೋದಾದರೆ 21,789 ರೂಪಾಯಿವರೆಗೂ ನಮ್ಮ ಸಾಗರ ಮಾರ್ಕೆಟ್ನಲ್ಲಿ ರೇಟ್ ನಡೀತಾ ಇದೆ ಸಿಪ್ಪೆಗೋಟು. ಸ್ನೇಹಿತರೆ, ಪ್ರತಿಯೊಂದು ಮಾರ್ಕೆಟ್ನಲ್ಲಿ 100 ರೂಪಾಯಿ, 50 ರೂಪಾಯಿ, 200 ರೂಪಾಯಿ ಸ್ವಲ್ಪ ಏರ್ಪೇರು ಆಗ್ತಾ ಇರ್ತೈತೆ ಸ್ನೇಹಿತರೆ. ಅದಕ್ಕೆಲ್ಲ ವರಿ ಮಾಡ್ಕೊಳ್ಳೋವಂಥ ಚಿಂತೆ ಇಲ್ಲ. ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಭದ್ರಾವತಿ ಮಾರ್ಕೆಟ್ನಲ್ಲಿ ರಾಶಿ ಅಡಿಕೆಗೆ 53,601 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ರೇಟ್ ನಡೀತಾ ಇದೆ. ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಹೊಸನಗರದಲ್ಲಿ ರಾಶಿ ಅಡಿಕೆಗೆ 54,400ವರೆಗೂ ಪ್ರತಿ ಕ್ವಿಂಟಲ್ಗೆ ರೇಟ್ ನಡೀತಾ ಇದೆ. ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಸಿದ್ದಾಪುರ ಮಾರ್ಕೆಟ್ನಲ್ಲಿ ರಾಶಿ ಅಡಿಕೆಗೆ 52,899 ರೂಪಾಯಿವರೆಗೂ ಇವತ್ತಿನ ದಿನ ಟೆಂಡರ್ ಆಗ್ತಾ ಇವೆ. ಮತ್ತು ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಯಲ್ಲಾಪುರ ರಾಶಿ ಅಡಿಕೆಗೆ 56,199 ರೂಪಾಯಿ ರೇಟ್ ನಡೀತಾ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವೆಲ್ಲ ಅಡಿಕೆ ಮಾರ್ಕೆಟ್ನಲ್ಲಿ ಈ ರೀತಿ ಇವತ್ತಿನ ದಿನ ಟೆಂಡರ್ ಆಗ್ತಾ ಇವೆ. ಮಾರ್ಕೆಟ್ನಲ್ಲಿ ಕೊಳ್ಳುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕೆ ಕಾರಣಪ್ಪ ಅನ್ನೋದಾದರೆ ಅಡಿಕೆ ಮಾರುಕಟ್ಟೆಯಲ್ಲಿ ಸ್ಟಾಕ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮಾರ್ಕೆಟ್ನಲ್ಲಿ ಅಡಿಕೆಗೆ ಹೆಚ್ಚಿನ ಬೆಲೆ ಸಿಗ್ತಾ ಇದೆ.
ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೆಲೆ ಸಿಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಎಲ್ಲ ರೈತರಿಗೆ ತಲುಪೋ ಹಾಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರಗಳು.